ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡೋದೆ. ಸೊ ಎಲ್ಲರನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಏನು ಕಂಟೆಂಟ್ ಇಲ್ಲ ಗೈಸ್, ಏನು ಅಂತ ವ್ಲಾಗ್ ಮಾಡಲಿ ನಾನು. ಅದಕ್ಕೋಸ್ಕರ ವ್ಲಾಗ್ ಮಾಡಲಿಲ್ಲ. ಮತ್ತೊಂದೆರಡು ಪೆಂಡಿಂಗ್ ಇದೆ, ಅದು ಎಡಿಟ್ ಕೂಡ ಮಾಡಲಿಲ್ಲ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ. ಯಾಕಂದರೆ ನಾವು ಅಂದರೆ ಪರಂಗಿಪೇಟೆಯಲ್ಲಿ ಇದ್ವಲ್ಲ ರೂಮಲ್ಲಿ. ಸೊ ಅಲ್ಲಿಂದ ರೂಮ್ ಶಿಫ್ಟ್ ಆದ್ವಿ. ಎಲ್ಲರೂ ಅಂದ್ಕೊಳ್ಬೋದು ಇವರೊಂದೆಷ್ಟು ರೂಮ್ ಶಿಫ್ಟ್ ಆಗ್ತಾರೆ ಅಂತ. 2 ರೂಮ್ ಶಿಫ್ಟ್ ಆದದಷ್ಟೇ. ಸೊ ಅದು ಹಾಗೆ ಅಲ್ವಾ ಕೆಲಸ ಅಂತ ಹೇಳಿದರೆ, ನಮಗೆ ಫಸ್ಟಿಗೆಲ್ಲ ಕಾಂಟ್ಯಾಕ್ಟು ಪರಿಚಯ ಎಲ್ಲ ಇರೋದಿಲ್ಲ. ನಾವು ಎಲ್ಲೆಲ್ಲೋ ಮಾಡಿರ್ತೀವಿ ರೂಮು. ಸೊ ನಾವು ಪರಂಗಿಪೇಟೆಯಲ್ಲಿ ಮಾಡಿದ್ವಿ. ಮಾತ್ರ ರೂಮ್ ಸಖತ್ತಾಗಿತ್ತು. ಪರಂಗಿಪೇಟೆಯಲ್ಲಿ ತುಂಬ ಇಷ್ಟ ಆಯಿತು ನನಗೆ. ಫ್ಲ್ಯಾಟ್ ಅಲ್ವಾ, ತುಂಬ ಚೆನ್ನಾಗಿತ್ತು ಎಲ್ಲ. ಏನೋ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಅವರು ಓನರ್ಸೇ ಆಗಿ ತುಂಬ ನಮ್ಮ ವೀವರ್ಸ್ ಬೇರೆ, ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಹಾಗೆ ಎಲ್ಲ ಓಕೆ. ಆದರೆ ಬಟ್ ನಮಗೆ ಡ್ಯೂಟಿಗೆ ತುಂಬ ಕಷ್ಟ ಆಗ್ತಿತ್ತು. 1 ಗಂಟೆ ಜರ್ನಿ ನನಗೆ, ನನ್ನ ಹಸ್ಬೆಂಡಿಗೆ 1-1.5 ಗಂಟೆ ಜರ್ನಿ ಆಗ್ತಿತ್ತು. ಸೊ ಹಾಗೆ ತುಂಬ ಕಷ್ಟ ಆಗ್ತಿತ್ತು. ಎಮರ್ಜೆನ್ಸಿಗೆ ನಾವು ಅಲ್ಲಿ ರೂಮ್ ಮಾಡಿದ್ವಿ. ಮತ್ತು ಫ್ಯೂಚರಲ್ಲಿ ಈಚೆ ನೋಡುವ ಅಂತ ಅಂದ್ಕೊಂಡು. ಸೊ ಮೊನ್ನೆ ಅಷ್ಟೇ ಇಲ್ಲಿ ಈಚೆ ಮ್ಯಾಂಗ್ಳೂರು ಹತ್ತಿರ ನಮಗೆ ರೂಮ್ ಸಿಕ್ಕಿತ್ತಾಯ್ತಾ. ಎಲ್ಲಿ ಅಂತ ಹೇಳಿದರೆ ನಂತೂರು ಸರ್ಕಲ್ ಹತ್ರ ರೂಮ್ ಸಿಕ್ಕಿತ್ತು. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಸಣ್ಣ ರೂಮು, ತುಂಬ ದೊಡ್ಡದೇನಿಲ್ಲ. ರೂಮ್ ಟೂರ್ ಮಾಡ್ತೀನಿ ಕೂಡ. ಸೊ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ಒಂದು ಹೆಲ್ತ್ ಇಶ್ಯೂ ಆಗಿದೆ ಆಯಿತಾ. ಹಾಗೆ ನನಗೊಂದು ಸ್ವಲ್ಪ ಕಾಲೆಲ್ಲ ನೋವು. ನಾನು ಮೊನ್ನೆ ಜಾರಿ ಬಿದ್ದಿದ್ದು ಗೈಸ್. ರೂಮ್ ಶಿಫ್ಟ್ ಮಾಡುವಾಗ ಸ್ವಲ್ಪ ಜಾರಿ ಬಿದ್ದು ಒಂದು ಸ್ವಲ್ಪ ಸೊಂಟ ಎಲ್ಲ ಸ್ವಲ್ಪ ಜಾಸ್ತಿ ನೋವಾಗಿದೆ. ಸೊ ಹಾಗೆ 2 ದಿನ ಆಯಿತು ರಜೆ ಸಹ ಮಾಡಿ, ಶಾಪಿಗೆ ಕೂಡ. ಸೊ ಹಾಗೆ ಸ್ವಲ್ಪ ರೆಸ್ಟಲ್ಲಿ ಇದ್ದೀನಿ. ಹಾಗೆ ಸ್ವಲ್ಪ ಹುಷಾರಾದ ಮೇಲೆ ಮತ್ತೆ ನಾನು ಒಂದು ರೂಮ್ ಟೂರ್ ಕೂಡ ಮಾಡ್ತೀನಿ. ಮತ್ತು ಹಸ್ಬೆಂಡ್ ಹತ್ರ ಕೂಡ ಹೇಳಿದ್ದೀನಿ, ನಾವು ಒಳ್ಳೊಳ್ಳೆ ವ್ಲಾಗ್ಸ್ ಎಲ್ಲ ಮಾಡುವ. ಅಂದರೆ ಅವರು ಮುಂದೆ ಬಂದರೆ ನನಗೂ ಖುಷಿ ಆಯಿತಾ. ಇಬ್ಬರು ಸೇರಿ ಯಾವುದಾದ್ರೂ ಕಿಚನಲ್ಲಿ ಏನೋ ವೆರೈಟಿದು ಎಂತ ಏನಾದರೂ ಚಿಕನ್ನಿದ್ದು ಗೀ ರೋಸ್ಟ್ ಆ ಥರ ಯಾವುದಾದ್ರೂ ಒಂದು ಮಾಡ್ಬೋದಲ್ಲ ರೆಸಿಪಿ. ಸೊ ಆ ಥರ ಎಲ್ಲ ಮಾಡುವ ಅಂತ ಹೇಳಿದ್ದೀನಿ. ಸೊ ಅವರು ಕೂಡ ಸರಿ ಮಾಡುವ ಅಂತ ಹೇಳಿದ್ದಾರೆ ಆಯಿತಾ. ಹಾಗೆ ಗೊತ್ತಿಲ್ಲ ಮತ್ತು ಬರ್ತಾರೆ ಇಲ್ವ ಅಂತ, ಅದಕ್ಕೆ ಕಾಯ್ತೀನಿ. ಮತ್ತು ಅವರೆಲ್ಲಿಯಾದರೂ ಬಂದರೆ ತುಂಬ ಚಂದದ ನಾನು ವ್ಲಾಗ್ ಮಾಡ್ತೀನಿ. ನಮಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ತುಂಬ ಸರಿ ಹೇಳ್ತೀನಿ ನಾನು, ಬನ್ನಿ ನಾವು ವ್ಲಾಗ್ ಮಾಡುವ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ಬೇರೆಯವರಿಗೆ ಕಿವಿ ಕೊಡಬೇಡಿ. ಅಲ್ಲ, ನಮಗೇನಾದರೂ ಒಂದು ಆಗ್ತದೆ ಅಲ್ವಾ, ನಮ್ಮ ಲೈಫಿಗೆ ಏನಾದರೂ ಆಗ್ತದಲ್ಲ. ಹಾಗೆ ನಾವು ಬಿದ್ದಾಗ ಯಾರೂ ಇರೋದಿಲ್ಲ, ಫ್ಯಾಮಿಲಿ ಅವರಾಗಿರಲಿ, ಫ್ರೆಂಡ್ಸ್ ಆಗಿರಲಿ, ಯಾರೂ ಇರಲ್ಲ. ಅದೇ ನಾವು ಏನಾದರೂ ಒಳ್ಳೇದು ಮಾಡ್ತೀವಿ, ಏನಾದರೂ ಮಾಡ್ತಾಯಿದ್ದೀವಿ ಅಂತ ಗೊತ್ತಾದರೆ ಅಲ್ಲಿಗೆ ಬಂತು ಮುಳ್ಳಿಡಲಿಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ ಆಯಿತಾ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನಿಮಗೆ ಗೊತ್ತಾಗ್ಬೋದು. ಸೊ ಎಲ್ಲರಿಗೂ ಇರ್ತಾರೆ ಅಲ್ವಾ ಅದೇ ಥರ. ಆದರೆ ಯಾರನ್ನು ಒಳ್ಳೆಯದಾಗಲಿಕ್ಕೆ ಬಿಡೋದು ತುಂಬ ಕಮ್ಮಿ ಅಲ್ವಾ. ಸೊ ಹಾಗೆಯೇ ಇರ್ತಾರೆ ಅಂತ ಹೇಳೋದು ನಾನು ಅವ್ರ ಹತ್ರ. ಸೊ ಹೇಳುವವರೇ ಇರ್ತಾ ಇರ್ತಾರೆ, ನಾವು ವ್ಲಾಗ್ ಎಲ್ಲ ಮಾಡುವ ಅಂತ. ನೋಡುವ ಯಾವಾಗ ಬರ್ತಾರೆ ಏನು ಅಂತ. ಹಾಗೆ ಇಲ್ಲಾಂದರೆ ನಾನು ನನ್ನಷ್ಟಕ್ಕೆ ಮಾಡ್ತೀನಿ ಅಷ್ಟೇ. ಸೊ ಹಾಗೆ ಗೈಸ್, ಯಾರು ನನ್ನ ವ್ಲಾಗನ್ನು ಮಿಸ್ ಮಾಡಬೇಡಿ. ಸೊ ಮರೆತು ಬಿಡಬೇಡಿ. ನಾನು ವ್ಲಾಗ್ಸ್ ಹಾಕ್ತೀನಿ ವೆರಿ ಸೂನ್. ಸ್ವಲ್ಪ ಹುಷಾರಾಗಿ ಬಂದು ಮತ್ತೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.